ಒಂದಾನೊಂದು ಕಾಲದಲ್ಲಿ ಉತ್ತರದ ತುದಿಯಲ್ಲಿ ಸೇಂಟ್ ನಿಕೋಲಾಸ್ ಆಕಾ ಸಾಂತಾಕ್ಲಾಸ್ ಅಲ್ಲಿ ವಾಸಿಸುತ್ತಿದ್ದ. ಇನ್ನು ಇದ್ದಾನೆ ಶ್ರೀಮತಿ ಕ್ಲಾಸ್, ಗಿಡ್ಡ ಮತ್ತು ಹಿಮಸಾರಂಗಗಳ ಜೊತೆಗೆ. ಸಾಂತಾ ಶಾಂತನಾಗಿರುವುದರಿಂದ ಉಡುಗೊರೆಗಳನ್ನು ಸಿದ್ಧ ಮಾಡುವುದರಲ್ಲಿ ಮಗ್ನನಾಗಿದ್ದಾನೆ. ಗಿಡ್ಡನಿಗೆ ಸಹಾಯ ಮಾಡಿದ್ದಾನೆ. ಆದರೆ ಈ ಸಲದ ಕ್ರಿಸ್ಮಸ್ ಬೇರೆ ಆಗುವುದರಲ್ಲಿ ಸಾಂತಾ ತನಗಾಗಿ ಅತಿ ವಿಶೇಷವಾದ ಕೊಡುಗೆಯನ್ನು ಪಡೆಯುವುದರಲ್ಲಿ ಇದ್ದಾನೆ. ಥಂಡಿಯ ಒಂದು ರಾತ್ರಿಯಲ್ಲಿ ಅಕ್ಕರೆಯ ಚಿಕ್ಕ ಹಿಮಸಾರಂಗ ಹುಟ್ಟಿತು. ಅದರ ಹೆಸರು ರುಡಾಲ್ಫ್. ಆದರೆ ಈ ಸಣ್ಣ ಹಿಮಸಾರಂಗ ಇತರ ಹಿಮಸಾರಂಗಗಳಂತೆ ಇರಲಿಲ್ಲ. ಅದೊಂದು ಹೊಳೆಯುವ ಕೆಂಪು ಮೂಗಿನೊಂದಿಗೆ ಹುಟ್ಟಿತು. ಆದರೆ ಅದಕ್ಕೆ ತಾನೇಕ ವಿಶೇಷ ಎಂದು ಅಂದುಕೊಳ್ಳುತ್ತಿರಲಿಲ್ಲ. ನೀನು ರುಡಲ್ಫನನ್ನು ನೋಡಿದಿ? ಆತನ ಮೂಗು ಎಷ್ಟು ವಿಚಿತ್ರವಾಗಿದೆ, ಎಷ್ಟೊಂದು ಹೊಳಪು ಮತ್ತು ಕೆಂಪಾಗಿದೆ, ವಿದೂಷಕನಂತೆ. ಅದು ಎಷ್ಟೊಂದು ದೊಡ್ಡದಿದೆ. ಯಾವುದೇ ಹಿಮಸಾರಂಗ ಅಷ್ಟೊಂದು ದೊಡ್ಡ ಹೊಳೆಯುವ ಮೂಗನ್ನು ಹೊಂದಿರುವುದಿಲ್ಲ. ಅದೆಷ್ಟು ವಿಚಿತ್ರವಾಗಿ ಕಾಣುತ್ತಿದೆ. ಹಿಮಸಾರಂಗಗಳೆಲ್ಲ ರುಡೋಲ್ಫನ ಮೂಗನ್ನು ಹಾಸ್ಯ ಮಾಡುತ್ತಿದ್ದವು. ರುಡೋಲ್ಫನಿಗೆ ಕೆಟ್ಟ ಅನಿಸುವುದನ್ನು ಯೋಚಿಸದೆ. ರುಡೋಲ್ಫ್ ಯಾವಾಗಲೂ ದುಃಖಿಯಾಗಿರುತ್ತಿತ್ತು. ಅದು ಬೇರೆ ಇತ್ತು, ಒಬ್ಬಂಟಿ ಅಂತಿತ್ತು. ನಾನ್ಯಾಕೆ ಇಷ್ಟೊಂದು ಹೊಳೆಯುವ ಕೆಂಪು ಮೂಗನ್ನು ಹೊಂದಿದ್ದೇನೆ? ಎಲ್ಲರೂ ಯಾಕೆ ಹುಡುಗಾಟಿಕೆ ಮಾಡ್ತಾರೆ? ಯಾರು ನನ್ನ ಜೊತೆ ಆಡ್ತಾ ಇಲ್ಲ. ಲೆಕ್ಕಕ್ಕುಂಟು ಕೆಲಸಕ್ಕೆಲ್ಲದಂತಿದ್ದೇನೆ. ರುಡೋಲ್ಫನಿಗೆ ಬೇಗನೆ ಗೊತ್ತಾಗುತ್ತೆ ಇದೊಂದು ಕೊಡುಗೆ ಎಂದು. ಆ ದಿನ ಕ್ರಿಸ್ಮಸ್ ಹಬ್ಬವಿತ್ತು. ಸಾಂತಾ ಕ್ಲಾಸ್ ಜಗತ್ತಿನ ಸುತ್ತಮುತ್ತಲೂ ತನ್ನೆಲ್ಲ ಹಿಮಸಾರಂಗಗಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದ. ಗಿಡ್ಡರು ತುಂಬಾ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರು. ಕೆಲವೊಂದು ಹಿಮವನ್ನು ಸ್ವಚ್ಛ ಮಾಡುತ್ತಿದ್ದವು, ಕೆಲವೊಂದು ಸಾಂತಾ ಕ್ಲಾಸನ ಚೀಲವನ್ನು ಕೊಡುಗೆಗಳಿಂದ ತುಂಬುತ್ತಿದ್ದವು, ಮತ್ತೆ ತುಂಟ ಹುಡುಗರು ಒಳ್ಳೆ ಹುಡುಗರನ್ನು ಪರೀಕ್ಷಿಸುತ್ತಿದ್ದವು. ಓಹೋ, ಒಳ್ಳೆಯದು ನೋಡಿ. ನಮಗೀಗ ಬಹಳ ಸಮಯ ಉಳಿದಿಲ್ಲ. ನಾವೀಗ ಹೊರಡಬೇಕಾಗಿದೆ. ಹೌದು ಹೌದು, ಅವರೆಲ್ಲ ತಯಾರಾಗುತ್ತಿದ್ದಾರೆ. ನೀವೇನು ಮಾಡುತ್ತೀರಿ? ನಿಮ್ಮ ಸೂಟಿ ಎಲ್ಲಿದೆ? ನಿಮ್ಮ ಕೂದಲು ಹಾಗೂ ಗಡ್ಡವನ್ನು ಬಾಚಿಕೊಂಡಿರೇನು? ನಾನು ಮಾಡೀನಿ. ನಾನೀಗ ತಯಾರಾಗುತ್ತಿದ್ದೇನೆ. ಅದಕ್ಕಾಗಿಯೇ ಚಿಂತಿಸಬೇಡ. ಜಾಸ್ತಿ ಸಮಯ ಏನು ಬೇಕಾಗೋದಿಲ್ಲ. ನನ್ನ ಪ್ರೀತಿಯ ಪತಿದೇವರೇ, ಸ್ವಲ್ಪ ಕೇಳಿಲಿ. ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಪ್ರತಿ ವರ್ಷ ನಾವು ಪ್ಯಾಂಟ್ ಅನ್ನು ದೊಡ್ಡದು ಮಾಡಬೇಕಾಗುತ್ತದೆ. ನಂತರ ಆ ಪೆಪ್ಪರ್ ಮಿನಿಸ್ಟಿಕ್ ಸಾಂತಾನ ಅತ್ಯಂತ ಬುದ್ಧಿವಂತ ಗಿಡ್ಡ ಓಡಾಡುತ್ತಾ ಆತನ ಕಡೆಗೆ ಬಂದಿತ್ತು. ತುಂಬಾ ಚಿಂತಿತನಂತೆ, ಹೆದರಿದಂತೆ ಕಾಣುತ್ತಿದ್ದ. ಸಾಂತಾ, ಶ್ರೀಮತಿ ಸಾಂತಾ, ಒಂದು ಕೆಟ್ಟ ಸುದ್ದಿ ತಂದಿದ್ದೇನೆ. ಜಗತ್ತಿನ ಎಲ್ಲೆಡೆ ದಟ್ಟವಾದ ಮಂಜು ಮುಚ್ಚಿಕೊಂಡಂತೆ ಕಾಣುತ್ತದೆ. ಎಷ್ಟೊಂದು ದಟ್ಟ ಅಂದ್ರೆ ನಮ್ಮ ಹಿಮಸಾರಂಗಗಳ ಕಣ್ಣುಗಳಿಂದಲೂ ನೋಡುವುದಕ್ಕೆ ಚಡಪಡಿಸುತ್ತಿವೆ. ಅಯ್ಯೋ ದೇವ್ರೇ, ಇದು ಒಳ್ಳೆಯದಲ್ಲ. ಈ ಎಲ್ಲ ಕಾಣಿಕೆಗಳನ್ನು ನಾನಿವತ್ತು ഇരുಳಲ್ಲಿ ಹಂಚಬೇಕಾಗಿದೆ. ಜಗತ್ತಿನ ಎಲ್ಲ ಮಕ್ಕಳು ದಾರಿ ಕಾಯುತ್ತಿದ್ದಾರೆ. ಅದಕ್ಕಾಗಿಯೇ ನಾವೇನು ಮಾಡಬೇಕೀಗ? ನಾವೇನಾದ್ರೂ ಯೋಚಿಸಬೇಕು. ನಾವು ಸುಮ್ಮನೆ ಕೈಕಟ್ಟು ಕುಳಿತುಕೊಂಡ್ರೆ ಆಗದು. ಯಾರಾದರೂ ನಮ್ಮ ಸಹಾಯಕ್ಕೆ ಇದ್ದಾರೆ. ಮುಂದೆ ದೀಪಗಳನ್ನು ಕಟ್ಟೋಣ. ಬೇಡ, ದೀಪಗಳು ಬಿದ್ದು ಬಿಡುತ್ತವೆ. ನಾವೀಗ ತರುಣ ಹಿಮಸಾರಂಗಗಳನ್ನು ಮುಂದೆ ಬಿಡಬಹುದು. ಅವುಗಳ ಕಣ್ಣುಗಳು ಮಂಜಿನೊಳಗಿಂದ ಎಲ್ಲವನ್ನೂ ನೋಡಬಹುದು. ನಕಾರಾತ್ಮಕ. ಅವು ಎಷ್ಟೇ ತರುಣವಾಗಿರಲಿ, ಈ ಮಂಜು ಎಷ್ಟೇ ದಟ್ಟವಾಗಿರಲಿ, ಅವುಗಳು ಅದರಲ್ಲಿ ನೋಡಬಹುದೇನೋ? ಒಳ್ಳೆಯದು. ನೀನು ಒಂದು ಯೋಚನೆ ತಯಾರಿಸಿಕೊಂಡು ಬಾ. ಏನಂತೀಯ ಅದಕ್ಕೆ? ನನಗನಿಸುತ್ತೆ ನಾನದಕ್ಕೆ ಉಪಾಯವನ್ನು ಹುಡುಕಿರುವೆ ಎಂದು. ಏಯ್ ಮಿತ್ರ ರುಡಾಲ್ಫ್, ಇವತ್ತು ರಾತ್ರಿ ನಿನ್ನದೇನು ಯೋಜನೆ ಇದೆ? ನನಗನಿಸುತ್ತೆ ಬಿಡುವಾಗಿರುವೆ ಅಂತ. ವಿಶೇಷವಾದ್ದು ಏನೂ ಇಲ್ಲ ಸಾಂತಾ. ನಿಮಗೆ ಹೇಗೆ ಗೊತ್ತು ನನ್ನ ಹೆಸರು? ನನಗೆ ಗೊತ್ತು ನನ್ನ ಎಲ್ಲ ಹಿಮಸಾರಂಗಗಳ ಹೆಸರು. ಅಲ್ಲಿದೆ ದೇಶರ್ ಮತ್ತೆ ಡಾನ್ಸರ್ ಮತ್ತೆ ಫ್ರಾನ್ಸರ್, ವಿಕ್ಸೆನ್, ಕೋಮೆಟ್, ಕ್ಯೂಪಿಡ್, ದಂಡ ಮತ್ತು ಬ್ಲಿಕ್ಸೆನ್. ರುಡೋಲ್ಫ್ ಬಗ್ಗೆ ನಂಬುವುದಕ್ಕೆ ಆಗಲಿಲ್ಲ. ಸಾಂತಾನಿಗೆ ತನ್ನ ಹಿಮಸಾರಂಗಗಳ ಹೆಸರು ಗೊತ್ತಿರುವುದನ್ನು ಕೇಳಿ. ಮತ್ತೊಮ್ಮೆ ಒಳ್ಳೆಯದು. ಅಲ್ಲಿ ದೇಶರ್, ಡಾನ್ಸರ್, ಫ್ರಾನ್ಸರ್, ವಿಕ್ಸೆನ್, ಕೋಮೆಟ್, ಕ್ಯೂಪಿಡ್, ದಂಡ ಮತ್ತು ಬ್ಲಿಕ್ಸಮ್. ಓಹೋ, ನೀವೇನು ಮಾಡ್ತಾ ಇದ್ದೀರಿ? ಇದಕ್ಕೆ ಸಮಯವಿಲ್ಲ ನಮ್ಮಲ್ಲಿ. ನೀವೇನು ಯೋಚನೆ ಮಾಡ್ತಿದ್ದೀರಿ? ತಾಳ್ಮೆಯಿಂದಿರು ಸ್ವಲ್ಪ. ರುಡಾಲ್ಫ್, ಇವತ್ತು ರಾತ್ರಿ ನೆರವಾಗುತ್ತದೆ. ಶ್ಯಾಂಪ್, ನೀನಿವತ್ತು ರಾತ್ರಿ ನನಗೆ ಮಾರ್ಗದರ್ಶನ ಮಾಡೋದಿಲ್ಲ?
ರುಡಾಲ್ಫನಿಗೆ ಚಕಿತವೆನಿಸಿತು ಸಾಂತಾನ ಹೇಳಿಕೆಯನ್ನು ಕೇಳಿ. ಅದನ್ನೆಂದು ಬಯಸಿರಲಿಲ್ಲ. ಅದು ಇತರ ಹಿಮಸಾರಂಗಗಳ ಚಕಿತವಾಗಿರುವುದನ್ನು ನೋಡಿತು. ಅದರಂತೆ ಶ್ರೀಮತಿ ಕ್ಲಾಸ್ ಹಾಗೂ ಪೆಪ್ಪರ್ ಅದರ ಸಾಂತಾನಿಗೆ ತನ್ನ ಯೋಜನೆ ಬಗ್ಗೆ ಭರವಸೆ ಇತ್ತು. ನಾನು ಮಾಡುತ್ತೇನೆಂದು ನನಗೆ ಅನಿಸೋದಿಲ್ಲ. ನನಗೆ ಯಾವ ಅನುಭವವೂ ಇಲ್ಲ. ಪ್ಯಾಲಿ, ನೀನು ಯೋಗ್ಯನಾಗಿದ್ದೆ. ನೀನು ಇಂದು ರಾತ್ರಿ ನೀನು ನನಗೆ ಬೇಕು. ಬಾ ರುಡಾಲ್ಫ್, ದಾರಿಯ ಮುನ್ನಡೆಸು. ಆತನನ್ನು ತಯಾರು ಮಾಡು ಪೆಪ್ಪರ್. ಪೆಪ್ಪರ್ ಹಾಗೂ ಶ್ರೀಮತಿ ಕ್ಲಾಸ್ ರುಡಾಲ್ಫ್ಗೆ ಬಟ್ಟೆ ಹಾಕಿ ಇತರ ಹಿಮಸಾರಂಗಗಳಂತೆ ತಯಾರು ಮಾಡಿದವು. ನಿನಗೆ ಇದರ ಬಗ್ಗೆ ನಂಬಿಕೆ ಇದೆ? ಖಂಡಿತ ಇದೆ. ನನಗೆ ಅನಿಸುತ್ತದೆ ಅದು ಮತ್ತದರ ಹೊಳೆಯುವ ಕೆಂಪು ಮೂಗು ಖಂಡಿತ ಮಾರ್ಗದರ್ಶನ ಮಾಡುತ್ತದೆ. ಯಾವಾಗಲೂ ಎಲ್ಲರೂ ಹೋಗೋದಕ್ಕೆ ತಯಾರಾಗಿದ್ದೀರಿ? ಹಾ, ನಿಲ್ಲು ನಿಲ್ಲು ನಿಲ್ಲು, ಒಂದು ನಿಮಿಷ ಮಾತ್ರ. ಸುರಕ್ಷತೆ ಮೊದಲು. ದರ್ಶರ್ ಮೇಲೆ, ಡಾನ್ಸರ್ ಮೇಲೆ, ಫ್ರಾನ್ಸರ್ ಮೇಲೆ, ವಿಕ್ಸನ್ ಮೇಲೆ, ಕಾಮೆಟ್ ಮೇಲೆ, ಕ್ಯೂಪಿಡ್ ಮೇಲೆ, ಡೋನರ್ ಮೇಲೆ ಹಾಗೂ ಬ್ಲಿಕ್ಸನ್ ಮೇಲೆ ಮತ್ತೆ ರುಡಾಲ್ಫ್ ಮೇಲೆ. ಈಗ ಗೋಪುರದ ಮೇಲೆ ಮತ್ತೆ ಗೋಡೆಯ ಮೇಲೆ ನುಗ್ಗಿರೀಗ, ನುಗ್ಗಿರೀಗ, ಎಲ್ಲರೂ ನುಗ್ಗಿರೀಗ. ಸಾಂತಾ ಗಾಡಿ ಸಾವಕಾಶ ಸಾಗಿತು. ನಂತರ ರಾತ್ರಿ ಆಕಾಶದಲ್ಲಿ ಹೋಯಿತು. ರುಡಾಲ್ಫ್ ಎದರಿದ್ದ. ಆತನಿಗೆ ತಾನು ಏನು ಮಾಡಲು ಹೊರಟಿದ್ದೇನೆ ಎಂದು ಖಚಿತತೆ ಇರಲಿಲ್ಲ. 10 ಹಿಮಸಾರಂಗಗಳು ಅದರ ಕಡೆಗೆ ನೋಡುತ್ತಿದ್ದವು. ಅವುಗಳಿಗೆಲ್ಲ ತಿಳಿಯಿತು ರುಡಾಲ್ಫ್ ಎಷ್ಟು ವಿಶೇಷವಾಗಿದೆ ಎಂದು. ತಾವು ಮಾಡಿದ ತಮಾಷೆ ಬಗ್ಗೆ ವ್ಯಥೆಪಟ್ಟವು. ഇരുಳು ಕತ್ತಲೆಯಾದಂತೆ ಇನ್ನೂ ದಟ್ಟವಾಯಿತು. ರುಡಾಲ್ಫ್ ಇತರ ಹಿಮಸಾರಂಗಗಳು ಒದ್ದಾಡುವುದನ್ನು ನೋಡುವುದಕ್ಕೆ ರುಡಾಲ್ಫ್ ಸಾಂತಾ ಮುಗುಳ್ನಗುತ್ತಿದ್ದ. ಸಾಂತಾ ಕ್ಲಾಸ್ ಈ ಕಡೆ ತಿರುಗಿ ನೋಡಿತು. ಈಗ ನನ್ನ ಹುಡುಗ. ಈಗ ಮಂಜು ದಟ್ಟವಾಗಿತ್ತು. ರುಡಾಲ್ಫ್ ಕಣ್ಣನ್ನು ಮುಚ್ಚಿದ್ದ. ಮತ್ತದರ ಮೂಗು ಹೊಳೆಯುವ ಕೆಂಪು ಪ್ರಕಾಶದ ಬೆಳಕು ನೀಡುತ್ತಿತ್ತು. ಮೊದಲಿಗಿಂತಲೂ ಪ್ರಕಾಶಮಾನವಾಗಿ ಅದು ಸಾಂತಾ ಕ್ಲಾಸ್ ಹಾಗೂ ಇತರ ಹಿಮಸಾರಂಗಗಳಿಗೆ ಈ ಮುಂದಿನ ದಾರಿಯನ್ನು ತೋರಿಸುತ್ತಿತ್ತು. ರುಡಾಲ್ಫನಿಗೆ ಶುಭ ಕೋರಿದರು. ರುಡಾಲ್ಫನ ಪ್ರಕಾಶಮಯ ಕೆಂಪು ಮೂಗಿನ ಸಹಾಯದಿಂದ ಸಾಂತಾ ಕ್ರಿಸ್ಮಸ್ ഇരുಳು ಎಲ್ಲ ಮಕ್ಕಳಿಗೆ ಎಲ್ಲ ಕಾಣಿಕೆಗಳನ್ನು ತಲುಪಲು ಸಾಧ್ಯವಾಯಿತು. ನಾನು ಹೇಳಿದ್ದೆ ಹೌದಲ್ಲ? ನೀನು ವಿಶಿಷ್ಟವಾದ ನನ್ನ ಮುದ್ದು ಮಗ. ನಿನಗೆ ಗೊತ್ತಾಗುತ್ತದೆ ಯಾವಾಗಲೂ ನೀನು ನನ್ನ ಬುದ್ಧಿಗೆ ಮಾರ್ಗದರ್ಶನ ಮಾಡುತ್ತೀಯ ನಿನ್ನ ಪ್ರಕಾಶಮಯವಾದ ಮೂಗಿನಿಂದ. ನೀನೇ ನನ್ನ ಕ್ರಿಸ್ಮಸ್ನ ವಿಶೇಷ ಕೊಡುಗೆ. ಅದು ಮುಗಿಯುವುದಕ್ಕೆ ಬಂತು. ರುಡಾಲ್ಫ್ ಈಗ ಯಾವಾಗಲೂ ಸಾಂತಾನ ಗಾಡಿಯನ್ನು ಮುನ್ನಡೆಸುತ್ತಾನೆ. ഇരുಳಲ್ಲಿ, ಮಂಜಿನಲ್ಲಿ, ಹಿಮದಲ್ಲಿ ರುಡಾಲ್ಫ್ ಅವರ ಮುಂದಿದ್ದು ಅವರಿಗೆ ದಾರಿಯನ್ನು ತೋರಿಸುತ್ತಾನೆ. ಇದು ವಿಸ್ಮಯಕಾರಿಯಾಗಿದೆಯಲ್ಲ? ರುಡಾಲ್ಫ್ ತನ್ನ ಮೂಗಿನ ಬಗ್ಗೆ ಚಿಂತಿಸುತ್ತಿದ್ದ. ಅದು ಹೇಗೆ ಅಪರೂಪವಾಗಿ ಬದಲಾಯಿತು. ದಿನದ ಅಂತ್ಯದಲ್ಲಿ ಅದು ಅದನ್ನು ಅಪರೂಪವಾಗಿ ಪರಿವರ್ತಿಸಿತು. ಮುಂದಿನ ಸಲ ನೀವು ಆಕಾಶದಲ್ಲಿ ನೋಡಿದರೆ ಸಾಂತಾನ ಗಾಡಿ ഇരുಳಲ್ಲಿ ಹಾರುತ್ತಾ ಇರುತ್ತದೆ. ಮತ್ತೆ ನೋಡಿ ರುಡಾಲ್ಫನ ಕೆಂಪು ಹೊಳೆಯುವ ಮೂಗನ್ನು. ಅದು ಖಂಡಿತ ಇತಿಹಾಸ ರಚಿಸುತ್ತಾ ಇರುತ್ತದೆ.